ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಮಾಡುವಂತಹ ಸರಸ್ವತಿ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸರಸ್ವತಿ ಪೂಜೆಯನ್ನ ಯಾವ ದಿನ ಮಾಡಬೇಕು, ಎಷ್ಟು ದಿನಗಳ ಕಾಲ ಮಾಡಬೇಕು, ಹಾಗೆಯೇ ಪೂಜಾ ಸಮಯವನ್ನು ತಿಳಿದು ನಂತರ ಸರಸ್ವತಿ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ನಾನು ಈಗಾಗಲೇ ನವರಾತ್ರಿಯಲ್ಲಿ ಈ ಬಾರಿ ಸರಸ್ವತಿ ಪೂಜೆಯನ್ನು ಎಷ್ಟು ದಿನಗಳ ಕಾಲ ಮಾಡಬೇಕು, ಪೂಜಾ ಸಮಯವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು 3 ದಿನಗಳ ಕಾಲ ಮಾಡಬೇಕು. ಅದರಲ್ಲಿ ಮೊದಲನೇ ದಿನ ಈ ಬಾರಿ ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರದಂದು ಬಂದಿದೆ. ಆ ದಿನ ಮೂಲ ನಕ್ಷತ್ರವೂ ಕೂಡ ಬಂದಿದೆ. ಮೂಲ ನಕ್ಷತ್ರ ಬರುವಂಥದ್ದು ತುಂಬಾನೇ ವಿಶೇಷವಾದದ್ದು. ಮೂಲ ನಕ್ಷತ್ರದ ತಿಥಿಯು ಪ್ರಾರಂಭವಾಗುವಂಥದ್ದು ಸೆಪ್ಟೆಂಬರ್ 29 ಸೋಮವಾರ ಬೆಳಗಿನ ಜಾವ 3:55 ಪ್ರಾರಂಭವಾಗಿ ಸೆಪ್ಟೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 6:17 ಮುಕ್ತಾಯವಾಗುತ್ತದೆ. ಇನ್ನು ಆ ದಿನದ ಪೂಜಾ ಸಮಯ ಬಂದು ಆ ದಿನ ನೀವು ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಿ. ಬೆಳಗ್ಗೆ 10:30 ಸಂಜೆ 5:06 ಕೂಡ ಮೂಲ ನಕ್ಷತ್ರದ ಸಮಯ ಇದೆ. ಆ ಸಮಯದಲ್ಲಿ ನೀವು ಸರಸ್ವತಿ ಮಾತೆಗೆ ಪೂಜೆಯನ್ನು ಮಾಡಬಹುದು. ಸೆಪ್ಟೆಂಬರ್ 30ನೇ ತಾರೀಕು ಮಂಗಳವಾರ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ 2ನೇ ದಿನವಾಗಿದೆ. ಆ ದಿನ ಪೂರ್ವಾಷಾಢ ನಕ್ಷತ್ರದ ತಿಥಿಯು ಪ್ರಾರಂಭವಾಗ್ತಾ ಇದೆ. ಪೂರ್ವಾಷಾಢ ನಕ್ಷತ್ರದ ತಿಥಿಯು ಸೆಪ್ಟೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 6:17 ಪ್ರಾರಂಭವಾಗಿ ಅಕ್ಟೋಬರ್ 1ನೇ ತಾರೀಕು ಬುಧವಾರ ಬೆಳಗ್ಗೆ 8:06 ಮುಕ್ತಾಯವಾಗುತ್ತದೆ. ನೀವು ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯಗಳನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ಆ ಸಮಯಗಳನ್ನು ರಾಹುಕಾಲ ಯಮಗಂಡ ಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಆ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು. ಹಾಗೆಯೇ ಸರಸ್ವತಿ ಪೂಜೆಗೆ 3ನೇ ದಿನವಾದ ಅಕ್ಟೋಬರ್ 1ನೇ ತಾರೀಕು ಬುಧವಾರದಂದು ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡಬಹುದು. ಒಟ್ಟಾರೆಯಾಗಿ 3 ದಿನಗಳ ಕಾಲ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡುವಂಥದ್ದು. ಸರಸ್ವತಿ ಪೂಜೆಯನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು, ಪೂಜಾ ಸಮಯವನ್ನ ತಿಳಿದುಕೊಂಡ್ವಿ. ಈಗ ಮನೆಯಲ್ಲಿ ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಬೇಕು ಸರಳವಾಗಿ ಅನ್ನುವುದನ್ನು ತಿಳಿದುಕೊಳ್ಳೋಣ. ಒಂದು ಟೇಬಲ್ ಅಥವಾ ಮಣೆಯನ್ನ ಹಾಕಿ ಅದರ ಮೇಲೆ ನೀವು ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಇಡಬೇಕು. ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅಕ್ಕಿಯ ಮೇಲೆ ಸರಸ್ವತಿ ದೇವಿಯ ವಿಗ್ರಹವನ್ನ ಇಡಬೇಕು. ವಿಗ್ರಹ ಇಲ್ಲ ಎನ್ನುವವರು ಫೋಟೋಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನ ಮಾಡಿ ನೈವೇದ್ಯವನ್ನ ಅರ್ಪಿಸಿ ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನ ಮಾಡಬೇಕು. ಸರಸ್ವತಿ ಮಾತೆಗೆ ಇಷ್ಟವಾಗುವಂತಹ ಹೂವು, ಅರ್ಪಿಸಬೇಕಾದಂತಹ ಹೂವು ಎಂದರೆ ಬಿಳಿ ಬಣ್ಣದ ಹೂಗಳು. ಯಾವುದಾದ್ರೂ ಬಿಳಿ ಬಣ್ಣದ ಹೂಗಳಿಂದ ದುಂಡು ಮಲ್ಲಿಗೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಹೀಗೆ ಬಿಳಿ ಬಣ್ಣದ ಹೂವುಗಳಿಂದ ಸರಸ್ವತಿ ಮಾತೆಯನ್ನ ಅಲಂಕಾರವನ್ನ ಮಾಡಿ ಪೂಜಿಸಬೇಕು. ಹಾಗೆ ನೀನು ನೈವೇದ್ಯ ಅಂತ ಬಂದರೆ ನಾವು ಬಿಳಿ ಬಣ್ಣದ್ದೇ ನೈವೇದ್ಯವನ್ನ ಅರ್ಪಿಸಬೇಕು. ಯಾವುದಾದ್ರೂ ಒಂದು ಬಿಳಿ ಬಣ್ಣದ ಸಿಹಿ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಬೇಕು. ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಅಥವಾ ಸಿಹಿ ಅವಲಕ್ಕಿ ಆಗಿರ್ಬೋದು, ಪಂಚಾಮೃತ, ಹೀಗೆ ಯಾವುದಾದ್ರೂ ಒಂದು ಬಿಳಿ ಬಣ್ಣದ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಬೇಕು. ಜೊತೆಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳನ್ನ ಸರಸ್ವತಿಯ ಮುಂಭಾಗದಲ್ಲಿ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಬೇಕು. ಮೊದಲಿಗೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ಸರಸ್ವತಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ನಿಮ್ಮ ಮಕ್ಕಳ ಕೈಯಿಂದಲೂ ಕೂಡ ಪೂಜೆಯನ್ನ ಮಾಡಿಸಿ, ತುಂಬಾನೇ ಒಳ್ಳೆಯದು. ನಂತರ ಸರಸ್ವತಿ ಮಾತೆಯ ಯಾವುದಾದ್ರೂ ಒಂದು ಶ್ಲೋಕ ಮತ್ತೆ ಮಂತ್ರವನ್ನ ಜಪಿಸಿಕೊಳ್ಳಿ. ಹೀಗೆ ನವರಾತ್ರಿಯಲ್ಲಿ ಸರಳವಾಗಿ ಸರಸ್ವತಿ ಪೂಜೆಯನ್ನ ಆಚರಣೆಯನ್ನ ಮಾಡಿ. ಈ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.